ನಾವೇ ಮಾಡ್ಕೋತೀವಿ ಅಂತ ಹೇಳ್ತಾಳೆ. ಇಲ್ಲ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತಂದ್ರೆ ನಾನೇ ಕ್ಲಾಸ್ ಲೀಡರು, ನಾನ್ ಹೇಳ್ದಂಗೆ ಕೇಳ್ಬೇಕು ಅಂತಾಳೆ. ಆಯ್ತು, ನಾನು ಮಾತಾಡ್ತೀನಿ ಬಿಡು. ಇವಾಗ್ಲೇ ಫೋನ್ ಮಾಡಿ ಮಾತಾಡು. ಪುಟ್ಟ, ಅಮ್ಮ ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಫೋನ್ ಮಾಡಿಸ್ತೀನಿ. ನೀನು ಆಟ ಆಡಕ್ ಹೊರಡು. ನೀ ಸುಮ್ಮನೆ ಇರು ಕಮಲಮ್ಮಜ್ಜಿ. ಅಮ್ಮ ಕಾಲ್ ಮಾಡಮ್ಮ ಇವಾಗ್ಲೇ. ಪುಟ್ಟ, ನಾನು ಹೇಳಿದ್ನಲ್ಲ ಮಾಡಿಸ್ತೀನಿ ಅಂತ. ಕಮಲಮ್ಮಜ್ಜಿ, ನಾನ್ ನಿಮ್ಮನ್ನ ನಂಬಿ ಹೋಗ್ತಾ ಇದ್ದೇನೆ. ಸರಿ ಅಮ್ಮ. ಅಮ್ಮವ್ರೆ, ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ದೀರಲ್ಲ, ಏನಾಯ್ತು ಅಮ್ಮವ್ರೆ? ರಮ್ಯಾ ಆತ್ಮ ಕಾಣಿಸ್ಕೊಂಡಿತ್ತಲ್ಲ, ಅದಕ್ಕೆ ಅದ್ರ ಪರಿಹಾರ ಏನು ಅಂತ ಗುರೂಜಿನ ಕೇಳಿದ್ವಿ. ಗುರೂಜಿ ಅದಕ್ ಪರಿಹಾರನೂ ಹೇಳಿದ್ರು. ಅದನ್ನ ಮಾಡ್ಸದ್ಮೇಲೂ ಮತ್ತೆ ಮತ್ತೆ ಅವಳ ಆತ್ಮ ಕಾಣಿಸ್ಕೊಳ್ತಿದೆ ಕಮಲಮ್ಮ. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು ಅಮ್ಮೋರೆ? ಪರಿಹಾರ ಆದ್ಮೇಲೆ ಗುರೂಜಿ ಅವಳ ಕಾಟ ಇರಲ್ಲ ಅಂತ ಹೇಳಿದ್ರು. ಆದ್ರೆ ಮತ್ತೆ ಕಾಣಿಸ್ಕೊಳ್ತಿದ್ದಾಳೆ. ಹಂಗೆ ನಾವು ಮಾಡಿದ ಪರಿಹಾರ ಸಕ್ಸಸ್ಫುಲ್ ಆಗಿಲ್ಲ ಅಂತ ಅನ್ಸುತ್ತೆ ಅಂತ ಗುರೂಜಿ ಹೇಳ್ತಾ ಇದ್ರು. ಅದಕ್ಕೆ ಬೇರೆ ಏನಾದ್ರೂ ಮಾಡೋಣ ಅಂತಾನೂ ಹೇಳಿದ್ದಾರೆ. ನೀವ್ ಅದ್ರ ಬಗ್ಗೆ ಜಾಸ್ತಿ ಯೋಚನೆ